ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 4ನೇ ತರಗತಿ ಕನ್ನಡದ ಪಾಠ ತಾಯಿಗೊಂದು ಪತ್ರ ನೋಟ್ಸನ್ನು ಓದೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು? ಅಜ್ಜ ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು? ಅಜ್ಜಿ ಮಕ್ಕಳಿಗೆ ಆಟದ ಸಾಮಾನು, ತೇಜಸ್ವಿಗೆ ಸರ ಮತ್ತು ಬಳೆಯನ್ನು ಕೊಡಿಸ್ತಾರೆ. ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು? ಮಕ್ಕಳು ಜಿರಾಫೆಯ ಕತ್ತನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಅಮ್ಮನಿಗೆ ಕಾಗದ ಬರೆದವರು ಯಾರು? ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್. ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದು, ಮೈಸೂರು ದಸರೆಯಲ್ಲಿ ಉಲ್ಲಾಸ್ ಏನೇನು ನೋಡಿದರು? ಮೈಸೂರು ದಸರಾದಲ್ಲಿ ಉಲ್ಲಾಸ್ ಏನೇನು ನೋಡಿದ? ಮೈಸೂರು ದಸರೆಯಲ್ಲಿ ಉಲ್ಲಾಸ್ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳನ್ನು, ಕಲಾ ತಂಡಗಳು, ಆನೆ ಮೇಲಿನ ಅಂಬಾರಿ, ಚಾಮುಂಡೇಶ್ವರಿ ದೇವಿಯನ್ನು ನೋಡಿ ಸಂತೋಷಗೊಂಡನು. ಎರಡನೆಯದು, ಪ್ರಾಣಿಯ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು? ಪ್ರಾಣಿ ಸಂಗ್ರಹಾಲಯದಲ್ಲಿ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳು, ಸಿಂಹ, ಆನೆ, ಜಿಂಕೆ, ಆಡು, ಹುಲಿ, ಸಿಂಹ ಮತ್ತು ಕೆಂಡಾಮೃಗ ಪ್ರಾಣಿಗಳಿದ್ದವು. ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು? ಉಲ್ಲಾಸ್ ಯಾಕೆ ಸಂತೋಷವಾಗಿದ್ದ? ಉಲ್ಲಾಸನಿಗೆ ಅವನ ಅಜ್ಜ ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಚಾಮುಂಡಿ ದೇವಿಯ ದರ್ಶನ, ದಸರಾ ಮೆರವಣಿಗೆ, ಪ್ರಾಣಿ ಸಂಗ್ರಹಾಲಯ ಇವೆಲ್ಲವನ್ನು ನೋಡಿ ಏನಾಯಿತು? ಉಲ್ಲಾಸ್ಗೆ ಖುಷಿಯಾಯಿತು. ಅದೇ ರೀತಿಯಾಗಿ ಬೆಟ್ಟ ಸ್ಥಳ ತುಂಬಿರಿ. ಅಜ್ಜ ನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ಆನೆಯ ಮೇಲಿನ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಇಟ್ಟಿದ್ದರು. ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯವಿದೆ. ಸಿಂಹದ ಗರ್ಜನೆ ನಮ್ಮ ಗಮನ ಸೆಳೆಯಿತು. ಕೊಂಬೆ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆ ನಡೆಯುತ್ತಿದ್ದರು. ಈ ಪಾಠವನ್ನು ಓದಿಕೊಂಡು ಇಲ್ಲಿ ಯಾವುದು ತಪ್ಪಿದೆ ಯಾವುದು ಸರಿ ಇದೆ ನೀವು ಹಾಕಬೇಕು. ಉಲ್ಲಾಸನು ತನ್ನ ತಂದೆಗೆ ಪತ್ರ ಬರೆದನು. ಉಲ್ಲಾಸ ತಂದೆಗೆಲ್ಲ ತಾಯಿಗೆ ಪತ್ರ ಬರೆದನು. ರಾಂಗ್. ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚೂ ಚೂ ಎಂದು ಶಬ್ದ ಮಾಡುತ್ತಿದ್ದವು. ರಾಂಗ್. ಯಾಕಂದರೆ ಕೋತಿಗಳು ಚೂ ಚೂ ಅಂತ ಕೂಗಲ್ಲ. ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದವು. ಕರೆಕ್ಟ್. ಜಿರಾಫೆ ತನ್ನ ಮರಿಗಳಿಗೆ ಹಾಲು ಉಣಿಸುತ್ತಿತ್ತು. ಕರೆಕ್ಟ್. ಮೃಗಾಲಯದಲ್ಲಿದ್ದ ಹಾವುಗಳು ಬಂಡೀಪುರ ಕಾಡಿನಿಂದ ತರಲಾಗಿತ್ತು. ಕರೆಕ್ಟ್. ದಸರೆ ಹಬ್ಬ 6 ದಿನ ನಡೆಯುತ್ತದೆ. ದಸರಾ ಹಬ್ಬ ಎಷ್ಟು ದಿನ ನಡೆಯುತ್ತೆ? 9 ದಿನಗಳ ಕಾಲ ನಡೆಯುತ್ತದೆ. ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ. ತಂದೆ ತಾಯಿ, ಮಾವ ಅತ್ತೆ, ಚಿಕ್ಕಪ್ಪ ಚಿಕ್ಕಮ್ಮ, ಮಗ ಮಗಳು, ತಮ್ಮ ತಂಗಿ. ಮಾದರಿಯಂತೆ ಸೂಚಿಸಿರುವ ಸೂಕ್ತ ಪದ ಬರೆಯಿರಿ. ನನ್ನ, ನಮ್ಮ, ನಮ್ಮದು, ನಮ್ಮವರು. ನನ್ನ, ನನ್ನದು, ನನ್ನವರು. ನಿಮ್ಮ, ನಿನ್ನ, ನಿನ್ನದು, ನಿನ್ನವರು. ನಿಮ್ಮ, ನಿಮ್ಮದು, ನಿಮ್ಮವರು. ತಮ್ಮ, ತಮ್ಮದು, ತಮ್ಮವರು. ಗುಂಪಿಗೆ ಸೇರದ ಪದ ಶೇಂಗಾ, ಮಾವು, ಗೆಣಸು, ಆಲೂಗಡ್ಡೆ. ಇದರಲ್ಲಿ ಯಾವುದು ಸೇರಲ್ಲ? ಮಾವು ಸೇರಲ್ಲ, ಅದು ಫ್ರೂಟ್. ಕಾಗೆ, ಗೂಬೆ, ಕೋಗಿಲೆ, ಕೆಂಡಾಮೃಗ ಇದೆಲ್ಲ ಪಕ್ಷಿಗಳು, ಇದು ಪ್ರಾಣಿ. ಬಾಳೆಹಣ್ಣು, ಇಡ್ಲಿ, ವಡೆ, ದೋಸೆ ಇದು ಬಾಳೆಹಣ್ಣು ಫ್ರೂಟ್. ಚಿರತೆ, ಗಿಳಿ, ಸಿಂಹ, ಹುಲಿ ಇದೆಲ್ಲ ಪ್ರಾಣಿಗಳು, ಇದು ಪಕ್ಷಿ. ಗಿಳಿ ಅನ್ನೋದು ಒಂದು ಪಕ್ಷಿ ಆಗುತ್ತೆ. ನಂತರ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಕ್ಷೇಮ, ನಾನು ನನ್ನ ಅಜ್ಜಿಗೆ ಕ್ಷೇಮವಾಗಿದ್ದಾನೆಂದು ಪತ್ರ ಬರೆಯುತ್ತೇನೆ. ಪ್ರಾಣಿ ಸಂಗ್ರಹಾಲಯ, ಮೈಸೂರಿನಲ್ಲಿ ಪ್ರಾಣಿ ಸಂಗ್ರಹಾಲಯವಿದೆ. ಉದ್ಯಾನವನ, ಲಾಲ್ಬಾಗ್ ಉದ್ಯಾನವನ ಸುಂದರವಾಗಿದೆ. ಸೂಚನಾ ಫಲಕ, ಶಾಲೆಯ ಬದಿಯ ರಸ್ತೆಯಲ್ಲಿ ಸೂಚನಾ ಫಲಕ ಹಾಕಿರುತ್ತಾರೆ. ಅರ್ಥ ಆಯ್ತಲ್ವ ಈ ನೋಟ್ಸ್? ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.